ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ DK ಶಿವಕುಮಾರ್ ಅವರೇ, ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇಂಧನ ಸಚಿವರು ಆದಂಥ ಶ್ರೀ KJ ಜಾರ್ಜ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ತಮ್ಮಯ್ಯ ಅವರೇ, ಶಾಸಕರಾದಂಥ ರಾಜೇಗೌಡ ಅವರೇ, ಕಡೂರು ಆನಂದ ಅವರೇ, ತರೀಕೆರೆ ಶ್ರೀನಿವಾಸ್ ಅವರೇ, ನಯನ ಮೋಟಮ್ಮ ಅವರೇ, ಮಾಜಿ ಸಚಿವರಾದಂಥ ಶ್ರೀಮತಿ ಮೋಟಮ್ಮ ಅವರೇ, ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ್ ಅವರೇ, ಶಾಸಕರಾದಂಥ ಕೋನರೆಡ್ಡಿ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶರಣಗೌಡ ಬಯ್ಯಾಪುರ ಅವರೇ, ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ಹನುಮಂತಯ್ಯ ಅವರೇ, ಮಾಜಿ ಶಾಸಕರಾದಂಥ BB ನಿಂಗಯ್ಯ ಅವರೇ, ಆದಿವಾಸಿ ಭಾರತೀಯರ ಕೋಶದ ಉಪಾಧ್ಯಕ್ಷರಾದಂಥ ಶ್ರೀಮತಿ ಆರತಿ ಕೃಷ್ಣ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಜಿಲ್ಲೆಯ ಹಾಗೂ ರಾಜ್ಯದ ಅಧಿಕಾರಿ ಸ್ನೇಹಿತರೇ, ಮಾಧ್ಯಮದ ಎಲ್ಲ ಗೆಳೆಯರು, ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡ್ತಕ್ಕಂಥ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನನಗೆ ಉದ್ಘಾಟನೆ ಮಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಶಂಕುಸ್ಥಾಪನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲಿಗೆ ಚಿಕ್ಕಮಗಳೂರು ಜಿಲ್ಲೆಗೆ 5 ಜನ ಕಾಂಗ್ರೆಸ್ನ ಶಾಸಕರು ಇದ್ದು ಬಹಳ ಚಿಕ್ಕಮಗಳೂರಿನ ಮತದಾರ ಬಂಧುಗಳು 5 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡಿದ್ದೀರಿ. ಅದಕ್ಕಾಗಿ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷದವರು ಆರೋಪಗಳನ್ನು ಮಾಡುತ್ತಾರೆ. ಸತ್ಯಕ್ಕೆ ಹತ್ತವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಿದರೆ ಆರೋಪಗಳನ್ನು ಸ್ವಾಗತ ಮಾಡಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮನ್ನು ಎಲ್ಲರೂ ಕೂಡ ಹೊಗಳಬೇಕು ಅಂತೇಳಿ ನಿರೀಕ್ಷೆ ಮಾಡಲ್ಲ. ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಹೊಗಳಿಕೆ ತೆಗಳಿಕೆಗಳು ಎಲ್ಲರೂ ಕೂಡ ಇರುತ್ತವೆ. ಹೊಗಳಿಕೆಯೂ ಕೂಡ ಸ್ವಾಗತ ಮಾಡಬೇಕು, ತೆಗಳಿಕೆಯೂ ಕೂಡ ಸ್ವಾಗತವನ್ನು ಮಾಡಬೇಕು. ಆದರೆ ವಿರೋಧ ಪಕ್ಷದವರು ಸತ್ಯಕ್ಕೆ
ಹತ್ತಿರವಾದಂಥ ಟೀಕೆಗಳನ್ನು ಮಾಡಲು ಅವರನ್ನ ಸ್ವಾಗತ ಮಾಡಬಹುದು. ಆದರೆ ಸಂಪೂರ್ಣ ಸುಳ್ಳುಗಳನ್ನ ಜನರ ಮುಂದೆ ಹೇಳ್ತಕ್ಕಂಥ ಸತ್ಯವೇ ಅವರ ಮನೆಯಲ್ಲಿರುವ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಬಹುಶಃ ಇನ್ನೆಂದೂ ಕೂಡ ವಿರೋಧ ಪಕ್ಷದವರು ಈ ರೀತಿ ಮಾಡಿರಲಿಲ್ಲ. ಈ ಸಾರಿ ವಿರೋಧ ಪಕ್ಷದವರು ನಮ್ಮ ಗ್ಯಾರಂಟಿಗಳು ಜನ ಸಾಕ್ಷಿ ಇದ್ದಾರೆ, ಅವರಿಗೆ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಜನರ ಮುಂದೆ ಇಡಬೇಕಾಗ್ತದೆ. ನೀವು ಯೋಚನೆ ಮಾಡಿ, ನಾನು ಅವರು ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಹೇಳಕ್ ಹೋಗಲ್ಲ. ಜನರಿಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಜನರಿಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಇದನ್ನ ನೀವೆಲ್ಲ ಅರ್ಥ ಮಾಡಬೇಕಾಗ್ತದೆ, ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕಾಗ್ತದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದೀರಿ. ಅವರನ್ನು ವಿರೋಧ ಪಕ್ಷಗಳು ಕೂಡಿಸಿದ್ರು. ಅವರು ಮಾಡಿದಂಥ ಭ್ರಷ್ಟಾಚಾರ, ಅವರು ಮಾಡಿದಂಥ ಜನವಿರೋಧಿ ಕಾರ್ಯಕ್ರಮಗಳು, ಅಭಿವೃದ್ಧಿ ಶೂನ್ಯ, ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟ ಮಾತಿಗೆ ತಪ್ಪೆಳೆದು ಇವನ್ನೆಲ್ಲ ಮಾಡುವುದರಿಂದ ಇವತ್ತು ಅವರಿಗೆ ತಕ್ಕ ಪಾಠವನ್ನು ಈ ರಾಜ್ಯದ ಜನ ಕಲಿಸಿದ್ದಾರೆ. ಆದರೂ ಕೂಡ ಅವರಿಗೆ ಬುದ್ಧಿ ಬಂದಿಲ್ಲ. ಸುಳ್ಳನ್ನೇ ಜನರ ಮುಂದೆ ಹೇಳಿ ಸುಳ್ಳುಗಳ ಮೂಲಕ ಈ ರಾಜ್ಯವನ್ನ, ಈ ದೇಶವನ್ನ ಆಳಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಅವ್ರು ಹೇಳಿದ್ರು, ಇಡೀ ದೇಶವನ್ನ ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿ ಮಾಡುತ್ತೇವೆ. ಅದಕ್ಕೆ ನಾವು ಹೇಳೋದು, ಅವರು ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿ ಮಾಡ್ತಾರೆ, ನಾವು ಹಸಿವು ಮುಕ್ತ ದೇಶವನ್ನಾಗಿ ಮಾಡ್ತೇವೆ, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ಇವತ್ತು ಬಡವರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಸಮಾಜದಲ್ಲಿ ದುರ್ಬಲ ವರ್ಗದವರು ಯಾರಿದ್ದಾರೆ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥದ್ದು ಇದನ್ನ ಸರ್ಕಾರ ಮಾಡಬೇಕಾಗಿರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೂಡ ನೀವೆಲ್ಲ ಓದಬೇಕು ಸಂವಿಧಾನ. ಆರ್ಟಿಕಲ್ 3rd part of the Constitution and 4th of the Constitution, fundamental rights and directive principles. ಇವೆರಡೂ ಮೂಲಕ ಕಲ್ಯಾಣ ಕರ್ನಾಟಕವನ್ನು ಮಾಡಬೇಕು, ಕಲ್ಯಾಣ ದೇಶವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾರೆ. ಇವರು ಸುಳ್ಳೇ ಹಿಂದುತ್ವದ ಹೆಸರಿನಲ್ಲಿ ಜನರನ್ನ ಎತ್ಕಟ್ಟಿ, ಧರ್ಮದ ಹೆಸರಿನಲ್ಲಿ ಜನರನ್ನ ಎತ್ಕಟ್ಟಿ, ಜನರ ನಡುವೆ ದ್ವೇಷದ ಬೀಜವನ್ನು ಬಿತ್ತಿ ದ್ವೇಷವನ್ನು ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನ ಸಮಾಜವನ್ನು ನಿರ್ಮಾಣ ಮಾಡಿ, ಮನುಷ್ಯರ ಸಮಾಜವನ್ನು ನಿರ್ಮಾಣ ಮಾಡಿ, ಮನುಷ್ಯರನ್ನು ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು. ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಭಾಷೆಗೆ ಸೇರಿರಲಿ, ಎಲ್ಲರೂ ಕೂಡ ಮನುಷ್ಯರು. ಅದಕ್ಕೆ ಕುವೆಂಪು ಅವರು ಮಾತನ್ನು ಹೇಳಿದ್ದಾರೆ, ನಮ್ಮ ಸಮಾಜವನ್ನ ಸರ್ವ ಜನಾಂಗದ ಶಾಂತಿಯನ್ನು ಮಾಡಬೇಕು, ಸರ್ವ ಜನಾಂಗದ
ಶಾಂತಿಯ ತೋಟವನ್ನಾಗಿ ಮಾಡಬೇಕು ಅಂತ ಮಾತುಗಳನ್ನು ಹೇಳಿದ್ದಾರೆ. ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಹೇಳಿರ್ತಕ್ಕಂಥ ಮಾತು ಸರ್ವೋದಯವಾಗಲಿ ಸರ್ವರಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದರಲ್ಲಿ ನಂಬಿಕೆಯಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಸರ್ವ ಉದಯ, ಸರ್ವಜನಾಂಗದ ಅಭಿವೃದ್ಧಿ, ಸರ್ವತೋಮುಖವಾದ ದೇಶದ ಅಭಿವೃದ್ಧಿ, ಸರ್ವತೋಮುಖವಾದಂಥ ರಾಜ್ಯದ ಅಭಿವೃದ್ಧಿ, ಇದನ್ನ ಬಯಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನೀವು ಯೋಚನೆ ಮಾಡಿ, ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು, ಸಂವಿಧಾನ ಬಂದು 75 ವರ್ಷ. ಈಗ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಸಂವಿಧಾನ ಬಂದ ವರ್ಷ 75 ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. 2 ಬಾರಿ 2 ಅವಧಿಗೆ ಅಧಿಕಾರ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದವರು. 2008ರಲ್ಲಿ 2018ರಲ್ಲಿ. ಯಾವತ್ತಾದರೂ ಕೂಡ 2008 ಇರ್ಬೋದು 2018 ಇರ್ಬೋದು ಕರ್ನಾಟಕದ ಜನತೆಯ ಆಶೀರ್ವಾದವನ್ನು ಪಡೆದು ಅಧಿಕಾರ ಮಾಡಿದಾಗ ಯೋಚನೆ ಮಾಡಬೇಕು. 2008ರಲ್ಲಿ 113 ಜಿಲ್ಲೆ, 115. 2018ರಲ್ಲಿ 100 ಗೆದ್ದು ಅವರು 118 ಮಾಡಲಿಲ್ಲ. ಇವತ್ತೇನಾದರೂ ಕರ್ನಾಟಕದ ರಾಜಕಾರಣವನ್ನು ಹಾಳು ಮಾಡಿದ್ರು, ಪ್ರಜಾಪ್ರಭುತ್ವವನ್ನು ನಾಶ ಮಾಡಿದ್ರೆ ಅದು ಭಾರತೀಯ ಜನತಾ ಪಕ್ಷದವರು. ಆಪರೇಷನ್ ಕಮಲ ಯಾರ ಕಾಲದಲ್ಲಿ ಜಾರಿಗೆ ಬಂತು? ಯಾರ ಕಾಲದಲ್ಲಿ ಜಾರಿಗೆ ಬಂತು? ಆಂಟಿಸಿಪೇಷನ್ ಲಾ ಈ ದೇಶದಲ್ಲಿ ಜಾರಿಗೆ ತಂದವರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅದನ್ನು ಪ್ರಪೋಷನ್ ಆಪರೇಷನ್ ಕಮಲ ಮಾಡುವುದು. ಯಾವಾಗಲೂ ರೂಪಾಯಿಗಳನ್ನ ಎಮ್ಮೆಲ್ಎಗಳಿಗೆ ಕೊಟ್ಟು ಎಮ್ಮೆಲ್ಎಗಳನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆ ಮಾಡಿ ಅವರ ಪಕ್ಷವನ್ನು ಮೆಜಾರಿಟಿ ಮಾಡಿಕೊಂಡು ಅಧಿಕಾರ ಮಾಡುವಂತ ನಿದರ್ಶನ ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಮಾಡಿರಲಿಲ್ಲ. ಇದನ್ನ ಮಾಡಿದವರು ಶ್ರೀಮಾನ್ ಯಡಿಯೂರಪ್ಪ, ಶ್ರೀಮಾನ್ ಸಿ.ಟಿ. ರವಿಯವರು, ಶ್ರೀಮಾನ್ ಅಶೋಕ್ ಅವರು, ಶ್ರೀಮಾನ್ ಬಸವರಾಜ ಬೊಮ್ಮಾಯಿ. ಎಲ್ಲ ಆಶೀರ್ವಾದ ಸಿಕ್ಕಿಲ್ಲ ಯಾವಾಗಲೂ. ನಮ್ಮ ಕಾರ್ಯಕರ್ತರು ಅರ್ಥ ಮಾಡಬೇಕು. ನಾವು 2003 ಬಂದಿದ್ದಾಗ 1962ರಿಂದ ಈವರೆಗೆ ಎಲ್ಲ ಆಶೀರ್ವಾದ ಪಡೆದ ಸರ್ಕಾರ ಬಂದಿದ್ದೀವಿ. 13 ಇರ್ಬೋದು, 23 ಇರ್ಬೋದು, ಎಲ್ಲ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ ನಾವು 2023 ಮೇನಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆದ್ದು ಅಧಿಕಾರ ಬಂದಿದ್ದೀವಿ. 2013ರಲ್ಲಿ 127 ಸ್ಥಾನಗಳನ್ನು ಗೆದ್ದು ಅಧಿಕಾರ ಬಂದಿದ್ದು ನಾವು. ಬಿಜೆಪಿ ಯಾವತ್ತಾರು ಮೆಜಾರಿಟಿ ತಗೊಂಡಿಲ್ಲ. ಅದಕ್ಕೇನಪ್ಪ ಸಮಯ ನೀವು ಬಿಜೆಪಿ ಬಿಡ್ತಾರೆ. ಯಾವತ್ತೂ ತಗೊಂಡಿಲ್ಲ. ಹಿಂಭಾಗದಲ್ಲಿ ಅದಕ್ಕೆ ಇಷ್ಟು ಸುಳ್ಳು ಹೇಳೋದು. ಈಗ 5 ಗ್ಯಾರಂಟಿಗಳಿದ್ದಾವೆ. ಶಕ್ತಿ ಯೋಜನೆ, ಗೃಹಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ. ಈ ಕಾರ್ಯಕ್ರಮಗಳು ನಾವು ಜಾರಿ ಕೊಟ್ಟಿದ್ದೀವೋ ಇಲ್ವೋ ಹೇಳಿ ನೋಡೋಣ. ನೀವೇ ಕೈ ಎತ್ತಿ ನೋಡಿ, ಜಾರಿ ಕೊಟ್ಟಿದ್ದೀವೋ ಇಲ್ವೋ ಮತ್ತೆ ಜಾರಿ ಕೊಟ್ಟೇ ಇಲ್ಲ ಅಂತ ಹೇಳ್ತದಲ್ಲ. ಜನರ ತಲುಪೇ ಇಲ್ಲ. ಎಲ್ಲ ಕಾರ್ಯಕ್ರಮ
ಪಕ್ಷದವರೇ, ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು? ಈ ಗ್ಯಾರಂಟಿ ಯೋಜನೆಗೆ 23-24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಇದು ಸತ್ಯ ಅಲ್ಲ, ಸುಳ್ಳೇ ಕರೀತೀರಲ್ಲ, ನಾಚಿಕೆ ಆಗಲ್ಲ ನನಗೆ. ನಿಮ್ಗೆ ಏನಾದ್ರು ಬಹಳ ಏನಾದ್ರು ಇದೆಯೇ? ನಾನು ಮೊನ್ನೆ ಬಜೆಟ್ ಮಂಡಿಸಿದ್ದೆ. ಮೊನ್ನೆ ಬಜೆಟ್ನಲ್ಲಿ ಮುಂದಿನ ವರ್ಷಕ್ಕೆ 52,900 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇವೆ. ಇನ್ನೂ ಹೆಚ್ಚಾದರೂ ಕೂಡ ಕೊಡ್ತೇವೆ, ಇನ್ನೂ ಹೆಚ್ಚಾದರೂ ಕೂಡ ಕೊಡ್ತೇವೆ. ಯಾಕೆ ಸುಮ್ಮನೆ ಇರ್ತೀವಿ? ಇದೇ ನರೇಂದ್ರ ಮೋದಿ ಅವರು ನಾವು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ರಾಜಸ್ಥಾನದಲ್ಲಿ ಹೇಳಿದರು, ಈ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಗ್ಯಾರಂಟಿಗಳನ್ನೇನಾದರೂ ಅನುಷ್ಠಾನಕ್ಕೆ ತಂದರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ. ಯಾರು ನರೇಂದ್ರ ಮೋದಿ ವಿಸ್ತೃತವಾಗಿ ಕೇಂದ್ರ ಪ್ರಧಾನಮಂತ್ರಿ ಸಾಧ್ಯ ಇಲ್ಲ. ಈಗ ನಾವು ಅಧಿಕಾರಿ ಬಂದು 9 ತಿಂಗಳಾಗಿ ನಾವು ಹೇಳಿದ ಅಧಿಕಾರಿ ಬಂದ ತಕ್ಷಣ ಈ ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಲ್ಲ. ನಿಮಗೆ ಇವತ್ತು ಬರೀ ಚಿಕ್ಕಮಗಳೂರು ಜಿಲ್ಲೆಗೆ, ಈ ರಾಜ್ಯ ಜಿಲ್ಲೆಗೆ ಹೋಗೋದಲ್ಲ, ಚಿಕ್ಕಮಗಳೂರು ಜಿಲ್ಲೆಗೆ ಎಲ್ಲಿಯೂ ಗ್ಯಾರಂಟಿಗಳಿಲ್ಲ. ಇವತ್ತಿನವರೆಗೆ 488 ಕೋಟಿ 86 ಲಕ್ಷ 86 ಲಕ್ಷ 488 ಕೋಟಿ 86 ಲಕ್ಷ ಏನು ಬಿಡಿಸಿ ಸುಳ್ಳಲ್ಲ. ಶಕ್ತಿ ಯೋಜನೆ 1,57,30,000 1,57,30,000 ಮಹಿಳೆಯರು ಈ ಜಿಲ್ಲೆಯಲ್ಲಿ ಸರ್ಕಾರದಿಂದ 55 ಕೋಟಿ ಇವರು 1 ಲಕ್ಷ ದುಡ್ಡನ್ನು KSRTCಗೆ ನಾವು ಜಮಾ ಮಾಡಿದ್ದೀವಿ. ಗಾಡಿಯ ಪುಸ್ತಕದ ಕೆಲಸವನ್ನು ಮಾಡ್ತೀರಿ, ಜನರಿಗೆ ಪೆಟ್ರೋಲ್ ಕೆಲಸವನ್ನು ಮಾಡ್ತೀರಿ. ನೀವೇನು ಮಾಡಲಿಲ್ಲ. 40% ಕೂಲಿ ಮಾಡ್ತಾರೆ, ಕಮಿಷನ್ 40% ಕಮಿಷನ್. ನಮಗೆ ಹೇಳ್ತೀರಾ? ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ 2,95,847 ಕೋಟಿ ಅಲ್ಲ 47 ಜನರಿಗೆ, ಸುಮಾರು 2,95,00,000 ಜನರಿಗೆ 56 ಕೋಟಿ 60 ಲಕ್ಷ 56 ಕೋಟಿ 60 ಲಕ್ಷ ಇಲ್ಲಿವರೆಗೆ ಈ ಜಿಲ್ಲೆಯಲ್ಲಿ ಕೊಟ್ಟಿದ್ದೇವೆ. ಅನ್ನಭಾಗ್ಯ 2,41,206 ಕುಟುಂಬಗಳಿಗೆ 87 ಕೋಟಿ 43 ಲಕ್ಷ. ಗೃಹಲಕ್ಷ್ಮಿ 2,44,976 289 ಕೋಟಿ 19 ಲಕ್ಷ. ಯುವಕರಿಗೆ ಇಲ್ಲಿವರೆಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಯುವಕ ಯುವತಿಯರು 2,657 ಅವರ ಅಕೌಂಟ್ಗಳಿಗೆ DBT ಮೂಲಕ ಮಾಡಿರ್ತಕ್ಕಂಥದ್ದು 43 ಲಕ್ಷ.
ಬಿಜೆಪಿಯವರು ಜೆಡಿಎಸ್ನವರು ಒಂದೇ ಬರಲಿ ಆಗುತ್ತಿದ್ದಾರೆ ಸಂಯುಕ್ತರು ಸುಳ್ಳು ಹೇಳ್ತೀರ ಇರೋ ಮಾಡಿಲ್ಲ ಇರಿಸ್ಬಿಡ್ತಾರೆ 51,000 ಕೋಟಿ 52,900 ಕೋಟಿ ಮನೆಯಲ್ಲಿ ನಿಲ್ಲಿಸುತ್ತಾರೆ ನಮ್ಮ ನೈನ ಮುಖ ಹೇಳಿದ್ರು 5 ವರ್ಷ ಅಲ್ಲ ಯಾವಾಗಲೂ ಮುಂದಿನ 5 ವರ್ಷ ಅದರ ಮುಂದಿನ 5 ವರ್ಷ ಬಡತನ ಇರೋವರಿಗೆ ಈ ಕಾರ್ಯಕ್ರಮಗಳು ಇದ್ದೇ ಇರ್ತವೆ ಅಂತ ಮಾತುಗಳನ್ನು ಹೇಳಿಕೆ ಬಯಸುತ್ತೇನೆ ಅವರೆಲ್ಲ ತಿಳಿಸಕ್ಕಾಗುತ್ತ ಅವ್ರ ಮಗನೇ ಅವ್ರ ಮಗನೇ ನೀವು 5 ಜನ ಏನು ಹಿಡಿದಿರಿ ನೀವು ಮತ್ತೆ ಗೆದ್ದುಕೊಳ್ತೀರಿ ಮುಂದಿನ ಚುನಾವಣೆಯಲ್ಲಿ ನಾವು ಹುಡುಗಂತೆ ನಡೆದಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ನಮಗೆ ಬಸವಾದಿ ಶರಣರ ಪ್ರೇರಣೆ ಬಸವಾದಿ ಶರಣರು ನುಡಿದಂತೆ ನಡೆದಂತ ಶರಣರು ಅದಕ್ಕಾಗಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪ ಮಾಡಿದ್ರ ಮುನಿಯಪ್ಪ ಮಾಡಿದ್ರ ಬಸವರಾಜ ಬೊಮ್ಮಾಯಿ ಮಾಡಿದ್ರ ವೀರೇಂದ್ರ ಮಾಡಿದ್ರ ಇದನ್ನ ಸಾಂಸ್ಕೃತಿಕ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಬಸವಾದಿ ಶರಣರು ಸಮಾನತೆಯನ್ನು ಬಯಸುವುದು ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು ನಮ್ಮ ಸಂವಿಧಾನದಲ್ಲಿ ಏನಿರ್ತದೆ ಆರ್ಟಿಕಲ್ 14 of the Indian Constitution says all are equal before the law, equal protection of the law. All are equal before the law, equal protection of the law. ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಇದನ್ನೇ ಬಸವಾದಿ ಶರಣರು ಜಾತಿಗಳಿರುವಂತ ವರ್ಗಗಳಿರುವಂತ ಕಟಾಚಾರಗಳಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹೋಗಿ ಯಾರು ದುರ್ಬಲ ವರ್ಗದವರಿದ್ದಾರೆ ಆ ಸಿಟಿಗೆ ಬಿಟ್ಟು ಬಿಜೆಪಿ ಅವರಿಗೂ ಕೂಡ ಕೊಟ್ಟಿದ್ದೀವಿ ನಾವು ಇಂತರ ಯಡಿಯೂರಪ್ಪನವರು ನರೇಂದ್ರ ಮೋದಿಯವರು ಬಸವರಾಜ ಬೊಮ್ಮಾಯಿಯವರು ಸಿಟಿಯಲ್ಲಿ ಹೇಳೋದು ಸ್ವಲ್ಪ ಹೇಳೋದು ಸ್ವಲ್ಪ ಮಾಡೋದು ಸೋಪಿ ಹಾಕಿರೋದು ಬುಕ್ಕ ಹಾಕಿರೋದು ಟೋಪಿ ಹಾಕಿರೋದು ಬುಕ್ಕ ಹಾಕಿರೋದು ಯಾರು ಹೇಳೋದ್ರಿಂದ ಮಿಸ್ಟರ್ ಇಟ್ನಾಳ್ ಅವರ ಪಾರ್ಟಿಯ ಕೇಂದ್ರದ ಮಾಜಿ ಸಚಿವ ಈಗಿನ ಹಾಲಿ ಶಾಸಕ ಬಿಜಾಪುರದ ಶಾಸಕ ಅವರು ಹೇಳ್ತಕ್ಕಂಥ ಮಾತು ಇದನ್ನು ಸಹಿಸ್ಕೊತಾ ಇಲ್ಲ ಇದನ್ನು ಒಪ್ಕೊತಾ ಇಲ್ಲ ಇಸ್ ಇಟ್ ನಾಟ್ ಯುವರ್ ಸ್ಟ್ಯಾಂಡ್ ಕುಂತಿ ರಾಜಕಾರಣ ಹೋಗಿತನ ಮಾಡಲಿಕ್ಕೆ ಇರೋದು ಜನರಿಗೆ ಸತ್ಯ ಹೇಳ್ತಕ್ಕಂಥ ಧೈರ್ಯ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ನಾನು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ನಮಗೆ ನ್ಯಾಯವಾಗಿ ತೆರಿಗೆ ಕೊಡ್ತಾ ಇಲ್ಲ ನ್ಯಾಯವಾಗಿ ತೆರಿಗೆ ಹಂಚಿಕೆ ಆಗ್ತಾ ಇಲ್ಲ ನಾವು ₹100 ಕಲೆಕ್ಟ್ ಮಾಡಿಕೊಟ್ರೆ ಕರ್ನಾಟಕದಿಂದ ನಮ್ಗೆ ವಾಪಸ್ ಬರೋದು ಬರೀ 12ರಿಂದ ₹100 ಮಾತ್ರ ಇದನ್ನ ₹12 ₹3 ಬಿಟ್ಟದಲ್ಲ ಈಗ ಬಿಜೆಪಿಯವರೆಲ್ಲ ಡಿಫೆಂಡ್ ಮಾಡಬೇಕಾ ಇದ್ದಾರೆ ಕೇಂದ್ರ ಸರ್ಕಾರದವರು 12 ಕೊಟ್ಟರೆ ಸಾಕು ನಮಗೆ ಡಿಫೆಂಡ್ ಮಾಡಬೇಕಲ್ಲ ಇದಕ್ಕೆಲ್ಲ ಒಪ್ಪಿಕೊಳ್ಳೋ ತಯಾರಿದ್ರೆ
ಕರ್ನಾಟಕದಿಂದ ಈ ವರ್ಷ ಕಲೆಕ್ಟ್ ಆಗಿರ್ತಕ್ಕಂಥ ಜನರಿಗೆ 4,30,000 ಕೋಟಿಗೂ ಹೆಚ್ಚು 4,30,000 ಕೋಟಿಗೂ ಹೆಚ್ಚು. ನಾನು ವಾಪಸ್ ಬಂದ ಎಷ್ಟು ಗೊತ್ತಾ? 50,257 ಕೋಟಿ. ಬಿಜೆಪಿಯವರು ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಅಂತ ಹೇಳಿ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ. ನೀವು ಅದನ್ನು ಸಹಿಸಿದ ಚಿಕ್ಕಮಗಳೂರು ಜನ ರಾಜಕೀಯವಾಗಿ ಪ್ರಬುದ್ಧರು, ನೀವು ಯಾರು ಸಹಿಸಿಕೊಳ್ಳಬಾರದು. 15 ಎಕರೆ ಆಯೋಗದಲ್ಲಿ ನನ್ನ ಗೊತ್ತಾಗದೆ ಎಲ್ಲರೂ ಜೈಲಿನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಅವ್ರ ಜೊತೆ ಸೇರಿಕೊಂಡು ಕೋಳಿ ಸುತ್ತಲ ಕಲ್ಯಾಣ ಈ ಬಿಜೆಪಿಯವರು ಸಿಟಿ ರವಿ ರಾಜಕೀಯ ನಾನು 7 ಕೋಟಿ ಕನ್ನಡಿಗರಿಗೆ ಮಾಡತಕ್ಕಂಥದ್ದು ದ್ರೋಹ. 7 ಕೋಟಿ ಕನ್ನಡಿಗರಿಗೆ ಮಾಡತಕ್ಕಂಥದ್ದು ದ್ರೋಹ. ಇದು ಒಪ್ಪಬೇಕಾ? 5 ಗ್ಯಾರಂಟಿಗಳನ್ನು ಇವತ್ತು ಜಾರಿಗೆ ಕೊಟ್ಟಾಗಿದೆ. ಜನ ಅದನ್ನ ಸ್ವೀಕಾರ ಮಾಡಿದ್ದಾರೆ, ಇದೆಲ್ಲ ಖುಷಿಯಾಗಿದ್ದಾರೆ. ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ ಮತ್ತೆ ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ನಿಮಗೆ ನರೇಂದ್ರ ಮೋದಿ ಅವರು ಬಂದು 10 ವರ್ಷ ಆಗಿದೆ. 10 ವರ್ಷ ಆಯ್ತು. ಈಗ 10 ವರ್ಷ. ಜೂನ್ 26ಕ್ಕೆ 10 ವರ್ಷಗಳು ಅಲ್ಲ, ಮೇ 26ಕ್ಕೆ 10 ವರ್ಷಗಳು. 2 ವರ್ಷಗಳಲ್ಲಿ ಅಚ್ಚೇ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆಯೇ, ಕಡಿಮೆ ಆಗಿದೆಯಾ? ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಕಡಿಮೆ ಆಗಿದೆಯಾ? ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಕಡಿಮೆ ಆಗಿದೆಯಾ? ಯುವಕರು ಇವತ್ತು ಅರ್ಥ ಮಾಡ್ತಾರೆ. ನಿರುದ್ಯೋಗಿ ಯುವಕರು ವರ್ಷಕ್ಕೆ 2 ಕೋಟಿ ಉದ್ಯೋಗ, 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಮಾಡಲ್ಲ ಇವತ್ತು ಶೇಕಡಾವಾರು ನಿರುದ್ಯೋಗದ ಸಮಸ್ಯೆ ಇರ್ತಕ್ಕಂಥದ್ದು. ನಿರುದ್ಯೋಗ ದೇಶದಲ್ಲಿ 8.67 ಅವಲಂಬಿಸಿತು ಉದ್ಯೋಗ ಸಮಸ್ಯೆ ಬಗೆಹರಿಸುವುದಿಲ್ಲ. ಬೆಲೆ ಏರಿಕೆ ಆಗೋಯ್ತು, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಆಗೋಯ್ತು. ಜನರ ಕೈಯಲ್ಲಿ ದುಡ್ಡಿಲ್ಲ, ಜನರ ಕೈಯಲ್ಲಿ ದುಡ್ಡು ಹಾಕಬೇಕು ಅಂತೇಳಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಸುಮಾರು 1,17,00,000 ಜನರಿಗೆ 1,17,00,000 ಜನರಿಗೆ 2,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ ನಿಮಗೆ ಕೈಗೆ ಖರ್ಚು ಮಾಡಿ ಸಿಕ್ಕ ಇಲ್ವಾ? 200 ಯೂನಿಟ್ ಫ್ರೀ ಕರೆಂಟ್ ಅದನ್ನು ಕೊಡ್ತಾ ಇರಲಿಲ್ಲ. 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು ಕಲ್ಲಾಣಿಗಳು ಬಿಜೆಪಿಯವರು, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕೊಡಲಿಲ್ಲ. ಮೋಸ ಮಾಡಿಲ್ಲ. ಆದರ್ಶ ತತ್ವಗಳಲ್ಲಿ ನಂಬಿಕೆ ಹಿಡಿದಿರ್ತಕ್ಕಂಥದ್ದು ಅವೇ ನಮಗೆ ಪ್ರೇರಣೆ. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರ ವಿಚಾರಧಾರೆಗಳಲ್ಲಿ ನಂಬಿಕೆ ಇಟ್ಟಿದ್ದು, ಬದ್ಧತೆ ಇಟ್ಟಿದ್ದು ಕೆಲಸ ಮಾಡ್ತಕ್ಕಂಥದ್ದು. ಅದರಿಂದ ನಿಮ್ಮ ಆಶೀರ್ವಾದ ಏನು 2023ರಲ್ಲಿ ಕೊಟ್ಟಿದ್ದೀರಿ, ಅದೇ ಆಶೀರ್ವಾದ ಮುಂದಿನ ಸಾಲಿನಲ್ಲಿ ಕೂಡ, ಅಂದರೆ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿ
ನಾವು 2017 ಬಜೆಟ್ 10 ಎಕರೆ ಯಾರ್ಯಾರು ಒತ್ತುವರಿ ಮಾಡ್ತಿದ್ದಾರೆ ಅವೆಲ್ಲ ಕೂಡ ಈ ಮೂಲಕ ಕೊಡ್ತೇವೆ ಅಂತ ಬಿಜೆಪಿಯವರು ಕಾನೂನು ಮಾಡಿ ನಾವು ಇಲ್ಲ 25 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. 4 ಸೈಟು ಮಾಡಲಿಲ್ಲ, 4 ಸೈಟು ಮಾಡಲಿಲ್ಲ. ನಾವು ನಿಯಮಗಳನ್ನು ಮಾಡ್ತಾ ಇದ್ದೀವಿ. ನಾನು ಹೇಳಿದ್ದೆ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ, ಕೂಡಲೇ ಅರ್ಜಿಗಳನ್ನು ಕರೆಯಿರಿ, ನಿಯಮಾವಳಿಗಳನ್ನು ರೂಪಿಸಿ, ಯಾರು ಒತ್ತುವರಿ ಮಾಡಿದ್ದಾರೆ ಅವರಿಗೆ ಲೀಗ್ ಮೂಲಕ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಿಯೋಗ ಬಗ್ಗೆ ಎಲ್ಲ ಹೇಳಿದ್ರು, ನೀವು ಹೇಗೋ ಅನುಭವಿಸ್ತಾ ಇದ್ದಾರೆ, ಬೀಜ ಕೊಡಿ, ಬೀಜ ಕೊಡ್ತಾರೆ ಅಂತ ಹೇಳಿದ್ರು, ಕೈ ಕೊಡಿ ತಗೊಳ್ತಾರೆ ಅಂತ ಹೇಳಿ ನಾವು ಮಾಡ್ತೇವೆ. ಶೀಘ್ರವಾಗಿ ನಿರ್ಮೂಲನೆಯಲ್ಲಿ ಅರ್ಜಿ ಕರೆದು ಅವರಿಗೆ ಲೀಡ್ ಕೊಡ್ತಕ್ಕಂಥ ಕೆಲಸವನ್ನ ನಿಯಮಾವಳಿಯನ್ನು ರೂಪಿಸಿ ಲೀಡ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಆಗಲೇ ಬಡವರಿಗೆ ಹಕ್ಕುಪತ್ರ ಮನೆ ಈ ಬಡವರಿಗೆ ಹಕ್ಕುಪತ್ರ ಮನೆ ನಿರ್ವಹಿಸುವುದರಲ್ಲಿ ಜಾರಿಗೊಳಿಸುತ್ತೇವೆ. ಅಡಿಕೆ ಸಂದರ್ಭದಲ್ಲಿ ಕೆಲಸ ಮಾಡ್ತೀವಿ, ಅದನ್ನು ಮಾಡೋಣ. ಚಿಕ್ಕಮಗಳೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಏನೇನು ಬೇಕು ಎಲ್ಲ ನಮ್ಮ ಸರ್ಕಾರ ಮಾಡಿಕೊಡುತ್ತದೆ. ಬಡ್ಡಿ ಮನ ಈಗಾಗಲೇ ಮಾಡಿದ್ದೀವಿ. ಮುಂದೆ ಕೂಡ ಆಗಲೇ ಚಿಕ್ಕಮಗಳೂರು ಜಿಲ್ಲೆ ಬಂದಾಗ ನಾವು ಡಿಸಿ ಹೇಳಿಕೆ ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರದು, ಜಾನುವಾರು ಮೇವಿಗೆ ತೊಂದರೆ ಆಗಬಾರದು, ಜಾನುವಾರು ಮೇವಿಗೆ ತೊಂದರೆ ಆಗಬಾರದು. ಜೊತೆಗೆ ಜನರು ಯಾರು ಕೆಲಸ ಬಯಸ್ತಾರೆ ಅವರಿಗೆ ಕೆಲಸ ಕೊಡಬೇಕು. ಇದಕ್ಕೆ ಎಷ್ಟು ದುಡ್ಡು ಬೇಕಾದರೂ ಕೂಡ ನಮ್ಮ ಸರ್ಕಾರ ಕೊಡುತ್ತದೆ. ಉದ್ಯೋಗಕ್ಕೆ ತೊಂದರೆ ಆಗಬಾರದು. ಈಗಾಗಲೇ 2,000 ರೂಪಾಯಿ ಸುಮಾರು 33,800 ನಮ್ಮ ಹಣದಿಂದ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಮೆಮೊರಾಂಡಮ್ ಕೊಟ್ಟು 4 ತಿಂಗಳಿಂದ ಜಾಸ್ತಿ ಆಗಿದೆ. 53 ರೂಪಾಯಿ ಕೊಟ್ಟಿದ್ದೇವೆ. ಭದ್ರಾ ಯೋಜನೆಗೆ 5,300 ಕೋಟಿ ಕೊಟ್ಟು ಯೋಜನೆಗಳು ಬರಲಿಕ್ಕೆ 1 ರೂಪಾಯಿ ಕೊಟ್ಟಿದ್ದಾರ. ಮಿಸ್ಟರ್ ಸಿಟಿರವಿ 1 ರೂಪಾಯಿ ಕೊಟ್ಟಿದ್ದೀರಪ್ಪ, 1 ರೂಪಾಯಿ ಕೊಟ್ಟಿದ್ದೀರ. ಅವರೇ ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ನಲ್ಲಿ, ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ. 1 ರೂಪಾಯಿ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ನಾನು ಹೋಗಿ ಭೇಟಿ ಮಾಡಿದ್ದು ಕೊಡಲಿಲ್ಲ. ನಾನು ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿದ್ದೆ, ಅಮಿತ್ ಶಾ ಅವರು ಭೇಟಿ ಮಾಡಿದ್ದೆ. ಬರಗಾಲದ ಕೊಡ್ರಿ ಕೊಡ್ರಿ ಅಂತ ಕೇಳಿದ್ರು, ಕೊಡಲಿಲ್ಲ. ಫಸ್ಟ್ ಮೆಮೊರಾಂಡಮ್ನಲ್ಲಿ 17,900 ಕೋಟಿ ಕೊಡಿ ಅಂತ ಹೇಳಿದ್ರು. ಎರಡನೇ ಮೆಮೊರಾಂಡಮ್ನಲ್ಲಿ 15,171 ಕೋಟಿ ಕೊಡಿ ಅಂತ ಹೇಳಿದ್ರು. ಇವತ್ತವರೆಗೆ 1 ರೂಪಾಯಿ ಬಿಡುಗಡೆ ಆಗಿಲ್ಲ. 25 ಎಂಪಿಗಳು ಯಾರು ಎಂಪಿಗಳು ಮತ್ತೆ ಹೇಳಿಸ್ಬೇಕಾ? ಕರ್ನಾಟಕ ಅನ್ಯಾಯ ಅದನ್ನು ಸಹಿ ಕಟ್ಟಿದ್ದೀರಲ್ಲ, ನಿಮಗೆ ನೀವು ಮತ್ತೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ನಿಮಗೆ ಯಾವ ನೈತಿಕತೆ ಇದೆ ಅಂತ ತಿಳಿದಿರಬೇಕಾಗ್ತದೆ. ಯಾವ ನೈತಿಕತೆ ಇದೆ?
ಮತ್ತೆ ಗೆಲ್ಲಿಸುವರು. ಇಷ್ಟು ಹೇಳಿ ಸಮಯ ಆಗಿದೆ, ನಾನು ಬೆಂಗಳೂರು ಹೋಗಬೇಕಾಗಿರೋದ್ರಿಂದ ಇನ್ನೂ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಿದ್ರು ಕೂಡ ಮಾಡಲಿಕ್ಕಾಗಲ್ಲ, ಸಮಯ ಇಲ್ಲ. ನೀವು ಇಡೀ ರಾಜ್ಯದ ಆಮೇಲೆ ಜಿಲ್ಲೆಯ ಈ ಒಂದು ಸಭೆ ಯಶಸ್ವಿ ಮಾಡಿದ್ದೀರಿ. ಅದಕ್ಕಾಗಿ ಈಗ ಜಿಲ್ಲಾಧಿಕಾರಿ ಮತ್ತು ಎಲ್ಲ ಎದುರುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸುದ್ದಿ 18 ಸದಾ ನಿಮ್ಮೊಂದಿಗೆ.